सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। हरिं करासनगर्भदां नलसिकां सौं क्लीं कलां बिभ्रतीं सुवर्णां वरदानीं च वरसदां दूतां चरित्रोज्ज्वलां वन्दे पुस्तकपासमङ्कुशिधरां सर्गभूषितां त्वां गौरीं त्रिपुरां परात्परकलां श्रीचक्रसञ्चारिणीं श्रीं ललिताम्बिकाय नमः दुर्गाम्बिकाय नमः क्षेत्रपालिनी नमः क्षेत्रेशे नमः नवदुर्गाय नमः गौरीर्मिमाय सलिलान्क्षत्तद्विपदीं द्विपदीं सां चतुष्पदीं अष्टापदीं नौपदीं बहुशीं सहस्राक्षरां परमे व्योमन् या देवी सर्वभूतेषु मातृरूपेण संस्थिता नमस्तस्यै 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 नमो नमः। पद्मानने पद्मपत्रे पद्मप्रिये पद्मदलायुताक्षे विश्वप्रिये विष्णुमनोनुकूले त्वत्पाद पद्ममयि सन्निधत्स्व या सा पद्मासनस्था विपुलकर्दरी पद्मपत्रायताक्षी श्रीं अम्बां भगवतीं श्रीं ललितां राजराजेश्वरीं ओं दुम दुर्गायै नमः ओं दुम दुर्गायै नमः ओं दुम दुर्गायै नमः। ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹವು ಇವತ್ತು ಚೆನ್ನಾಗಿರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಮಹತ್ತರವಾಗಿರ್ತಕ್ಕಂಥದ್ದು. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂತಹದ್ದಿದ್ದಾಗ ಮಾತ್ರವೇ ಅದರ ಕಾರ್ಯಸಿದ್ಧಿ ಸಿಗ್ತಕ್ಕಂಥದ್ದು. ಇವತ್ತು ನಾವು ಏನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಮೇಷರಾಶಿಯವರ ಕಾರ್ಯಸಿದ್ಧಿ ಆಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಮನೆ ದೇವರ ಪ್ರಾರ್ಥನೆ. ಜೊತೆಗೆ ಇವತ್ತು ನಿಮ್ಮ ಮಾತೃಮೂರ್ತಿಯನ್ನು ಅಂದರೆ ನಿಮ್ಮ ಜನ್ಮದಾತೆಯನ್ನು ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮನೆ ದೇವರ ಆಶೀರ್ವಾದ ಪಡೆದ್ರೆ ಇವತ್ತು ಮೇಷರಾಶಿಯವರಿಗೆ ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಮೇಷರಾಶಿಯವರು ಇವತ್ತು ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಜೊತೆಗೆ ಒಂದಿಷ್ಟು ಹಸಿರು ಬಣ್ಣದ ವಸ್ತ್ರ, ಒಂದು ಚಿಟಿಕೆ ಹೆಸರು ಕಾಳು ಎರಡನ್ನೂ ಸಹಿತ ತೆಗೆದುಕೊಂಡು ಅದನ್ನು ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿಡಿ. ತದನಂತರ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಮುಗಿಸ್ಕೊಡಿ. ಸಂಜೆ ಮನೆಗೆ ಬಂದಾದ್ಮೇಲೆ ಪುನಃ ಹೆಸರು ಕಾಳು ಮತ್ತು ಹಸಿರು ವಸ್ತ್ರವನ್ನು ತೆಗೆದು ಯಥಾಸ್ಥಿತಿ ಎಲ್ಲಿ ಬೇಕಾದ್ರೆ ಇಡ್ಬೋದು ಅಥವಾ ಅದು ಮನೆಯಿಂದ ಹೊರಗಡೆ ಇದ್ರೂ ಹಾಕ್ಬೋದು. ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬಲವನ್ನು, ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರವನ್ನು ಏನೇ ಮಾಡಬೇಕಾದ್ರೂ ಮಾಡುವಂಥ ಕಾಲ ಬಹಳ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ತಾವು ಚಿಂತನೆ ಮಾಡ್ತೀರಿ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅಧಿಕವಾದಂತಹ ಲಾಭವನ್ನು ಗಳಿಸಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದಾಗಿರುತ್ತೆ. ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ನಿಮ್ಮ ಚಿಂತನೆ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಒಂದಷ್ಟು ಜನ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ ಮಾತ್ರ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿ ಮನಸ್ಸು ನೆಮ್ಮದಿ ಇಲ್ದಿರ ಅಧಿಕವಾದಂಥ ಚಂಚಲತೆಗೊಳಗಾಗುವಂಥ ಪರಿಸ್ಥಿತಿ ಆಗ್ತಾ ಇರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಮಾತ್ರ ಬೆನ್ನು ಅಧಿಕವಾದಂಥ ನೋವಿರುತ್ತೆ, ಅದು ವೃಷಭ ರಾಶಿಯವರಿಗೆ ಮಾತ್ರ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆಗೊಳ್ಳುವಾಗ ಸಾಧ್ಯವಾದಷ್ಟು ಉತ್ತರಾಭಿಮುಖವಾಗಿ ನಿಂತು ಉತ್ತರಕ್ಕೆ ನಿಮ್ಮ ಪ್ರಯಾಣವನ್ನು ನೀವು ಬೆಳೆಸಿದ್ದೇ ಆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಕುಲದೇವರ ಅನುಗ್ರಹಕ್ಕೋಸ್ಕರ ನೀವು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಟ್ಟರೆ, ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯದ ಬಗ್ಗೆ ಆದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ನಡೆ ಹಾಕಿ. ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಇರೋದಿಲ್ಲ. ಮನಸ್ಸಲ್ಲಿ ಏನೋ ಒಂದು ಕಸಿಬಿಸಿ ಇರುತ್ತೆ. ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯೆ ಸಣ್ಣ ಪಟ್ಟ ಕಲಹಗಳು ಉಂಟಾಗುತ್ತೆ. ಏನೇ ಸಮಾಧಾನವಾಗಿರಬೇಕು, ನಾನು ಹೀಗೇ ಬದುಕಬೇಕು, ನನ್ನ ಬದುಕಿನ ಕ್ಷಣಗಳನ್ನು ಇಷ್ಟು ಅಮೂಲ್ಯವಾಗಿ ಇಟ್ಕೊಳ್ಬೇಕು ಅಂದ್ಕೊಂಡ್ರು ಅಲ್ಲೂ ಒಂದು ವ್ಯತ್ಯಾಸವನ್ನು ತಂದುಕೊಂಡು ಇಲ್ಲದ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಅಥವಾ ಆರೋಗ್ಯ ಸರಿಯದಿರತಕ್ಕಂಥದ್ದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು ಇವತ್ತು ಬಾಧಿಸತಕ್ಕಂಥದ್ದು. ಇಂತಹ ಸಮಸ್ಯೆಗಳು ಮಿಥುನ ರಾಶಿಯವರಿಗಿದೆ. ಆದರೆ ಮಿಥುನ ರಾಶಿಯವರಿಗೆ ಇವತ್ತು ಮಧ್ಯಾಹ್ನ 3ರಿಂದ ರಾತ್ರಿ 9ರವರೆಗೂ ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ, ಸಾಧಿಸುವಂಥ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆಯಾ ಕ್ಷಣಕ್ಕೆ ಬಂದೊದಗುವಂಥ ದೋಷಗಳಿಂದಲೂ ಸಹಿತ ಮುಕ್ತರಾಗ್ತೀರಿ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ನೀವು ಏನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. The experience with Payoneer so far has been delightful.
ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ನೀವು ಏನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಯಾಕೆಂದ್ರೆ ಮನಸ್ಸು ಚಂಚಲತೆಯಿಂದ ಇರೋದ್ರಿಂದ ನೀವೇ ಯಾರಾದರೂ ಮಾತಾಡೋದಕ್ಕಿಂತ ಮುನ್ನ ನೀವೇ ಒಂದು ಮಾತಾಡ್ತೀರಿ, ಆ ಮಾತಲ್ಲೇ ಸಿಕ್ಕಾಕೊಳ್ತೀರಿ, ಸಮಸ್ಯೆ ತಂದಿಟ್ಕೊಂಡ್ಬಿಡ್ತೀರಿ. ಇವತ್ತು ತಾಳ್ಮೆಯಿಂದ ಇದ್ದರೆ ಎಲ್ಲ ಕೆಲಸವೂ ಕಾರ್ಯಸಿದ್ಧಿ. ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಹಾಗೆ ತಾಳ್ಮೆ ಬೇಕು. ಆ ತಾಳ್ಮೆ ನಿಮ್ಮಲ್ಲಿ ಇಲ್ಲ. ಇವತ್ತು ಸಣ್ಣ ಸಣ್ಣ ವಿಚಾರ, ಬೇಡದ ವಿಚಾರಗಳೆಲ್ಲವೂ ತಲೆಗೆ ಹಾಕ್ಕೊಳ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನಿಂದಕರ ಮಧ್ಯದಲ್ಲಿದ್ದು ನೀವು ನಿಂದನೆಗೆ ಒಳಗಾಗ್ಬಿಡ್ತೀರಿ. ಹಾಗೆ ಇವತ್ತು ಏನಾದ್ರು ಒಂದು ಬದಲಾವಣೆ ತಂದ್ಕೊಳ್ಬೋದಾದ್ರೆ ಒಂದಿಷ್ಟು ಅಕ್ಕಿ, ಒಂದಷ್ಟು ತೊಗರಿಬೇಳೆ, ಒಂದಷ್ಟು ಉದ್ದು. ಅಕ್ಕಿ, ತೊಗರಿಬೇಳೆ, ಉದ್ದಿನ ಬೇಳೆ, ಈ 3 ಧಾನ್ಯವನ್ನ ಮನೇಲಿಟ್ಟು ಪ್ರಾರ್ಥನೆ ಮಾಡಿ ನಂತರ ಆಚೆ ಬಂದರೆ ಇವತ್ತು ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನ, ಫಲಾಫಲಗಳಲ್ಲಿ ಅದೃಷ್ಟವನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಈ ಶುಭ ದಿನದಂದು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಳಗ್ಗೆ ಮನೆಯಿಂದ ಆಚೆ ಬರುವಾಗ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ದರ್ಶನ ಮಾಡ್ತಾ, ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಸಮಂಜಸವಾಗಿ ಮಾತಾಡ್ತಾ, ಹಸನ್ಮುಖಿಯಾಗಿ ನಗನಗ್ತಾ ಮನೆಯಿಂದ ಆಚೆ ಬರಬೇಕು. ಹಾಗೆ ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಗೋಧಿಯನ್ನು ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನ ಪ್ರಾರ್ಥನೆ ಮಾಡುವಾಗ ಆ ಗೋಧಿಯನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಾದ ನಂತರ ಆಚೆ ಬರೋದ್ರಿಂದ ಮತ್ತಷ್ಟು ಅದ್ಭುತವಾದಂತಹ ಲಾಭವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳಿದೆ. ಮನಸ್ಸಿಗೊಂದು ಸ್ವಲ್ಪ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂಥ ಚಂಚಲತೆ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಬೆನ್ನುವಿಂದ ಒದ್ದಾಡುವಂಥ ಪರಿಸ್ಥಿತಿಯೂ ಆಗುತ್ತೆ. ಆದರೆ ಕನ್ಯಾ ರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಚೆನ್ನಾಗಿದೆ. ಯಾವುದೇ ವ್ಯಾಪಾರ ವ್ಯವಹಾರಗಳಾಗಲಿ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಆಗಲಿ, ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಸಮಾಧಾನವಾಗಿ ಕೂತು ಆಲೋಚನೆ ಮಾಡಿದ್ರೆ ತುಂಬಾ ಅದ್ಭುತವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 11 ಗಂಟೆ 20 ನಿಮಿಷದಿಂದ 4:15 ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರು, ಯಾವ ಲಾಭದ ಬಗ್ಗೆ ಆಲೋಚನೆ ಮಾಡಿದ್ರು, ಯಾವುದೇ ಕೆಲಸ ಕಾರ್ಯ ಆದರೂ ಶೀಘ್ರವಾಗಿ ಅದರ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಕುಲದೇವರ ಅನುಗ್ರಹವನ್ನು ಪಡೆದ್ರೆ ಮತ್ತಷ್ಟು ಅದೃಷ್ಟವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೇದಾಗ್ಲಿ, ಶುಭವಾಗಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿರೋದ್ರಿಂದ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಸರಿಸುಮಾರು 12 ಗಂಟೆವರೆಗೂ ಮಂದಗತಿಯಲ್ಲಿ ಸಾಗುವಂಥ ದಿನ. 12ರ ನಂತರ ಒಂದಷ್ಟು ಚುರುಕಾಗಿ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಆದರೂ ದೂರಭಾರ ಪ್ರಯಾಣ ಬೆಳೆಸಬೇಕು, ಯಾವುದಾದ್ರು ಕೆಲಸ ಕಾರ್ಯಗಳು ಸಿದ್ಧಿಪಡಿಸ್ಕೊಳ್ಬೇಕು, ಫಲಾಫಲಗಳಲ್ಲಿ ನಿಮ್ಮ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಹಾಗೆ ಇವತ್ತಿನ ದಿವಸ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ಕಾಲದಲ್ಲಿ ನಿಮ್ಮ ಮಾತಾಪಿತೃಗಳಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೊಂಚೂರು ಸಿಹಿಯನ್ನು ಹಂಚ್ತಕ್ಕಂಥದ್ದು, ಅಥವಾ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ಸ್ವಲ್ಪ ಹೆಸರು ಕಾಳು ಮತ್ತು ಹಸಿರು ವಸ್ತ್ರ, ಹಸಿರು ಬಣ್ಣದ ಬಟ್ಟೆ, ಒಂದಷ್ಟು ಹೆಸರು ಕಾಳು, ಇದನ್ನು ಮನೆಯಲ್ಲೋ ಅಥವಾ ಯಾವುದಾದ್ರು ಸಾನ್ನಿಧ್ಯದಲ್ಲೋ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನೊಂದು ವಿಷ್ಣು ದೇವಸ್ಥಾನ ಕೊಟ್ಟರೆ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಅದು ಅದೃಷ್ಟ ಫಲ ಮತ್ತಷ್ಟು ಜಾಸ್ತಿ ಆಗುತ್ತೆ. ಏನೇ ಮಾಡಬೇಕಾದ್ರೂ ಯಾವುದೇ ಕೆಲಸ ಮಾಡೋಕೆ ಮುನ್ನ ಒಂದು ಒಳ್ಳೆ ಮನಸ್ಸಿನಿಂದ ನೀವು ತೀರ್ಮಾನ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಹಾಗೆ ಸಾಧ್ಯವಾದರೆ 1 ಚಿಟಿಗೆ ಲವಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ನೀರಿನಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಕೆಲವಷ್ಟು ಋಣಬಾಧೆಗಳು, ಕೆಲವಷ್ಟು ಸಾಲ ಸೋಲಾಗಲಿ, ಅಥವಾ ಹಿಂದೆ ಯಾವತ್ತೋ ಯಾರಿಂದಲೂ ಏನೋ ತೆಗೆದುಕೊಂಡಿರ್ತೀರಿ, ಅದು ಮರ್ತಿರ್ತೀರಿ, ಅದು ಇರೋದಿಲ್ಲ, ಅದ್ರ ಸಮಸ್ಯೆ ಎದುರಾಗ್ತಿರುತ್ತೆ, ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೋಗುತ್ತೆ. ಅದನ್ನು ಇವತ್ತು ಮಾಡಿ ನೋಡಿ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಬಹುಶಃ ಗುರುಬಲ ಚೆನ್ನಾಗಿದ್ದು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿದ್ದರೆ ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರು ಆ ಕಾರ್ಯಸಿದ್ಧಿ ಆಗಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು. ಗುರು ಹಿರಿಯರ ಆಶೀರ್ವಾದ ಬೇಕು. ನಿಮ್ಮ ಮನಸ್ಸಲ್ಲಿ ಸರಿ ತಪ್ಪುಗಳನ್ನು ತಿದ್ದಿ ಅದನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥವರು ಹಿರಿಯರ ಜೊತೆಯಲ್ಲಿರಬೇಕು. ಇನ್ನೊಬ್ಬರ ಮಾತನ್ನ ಆಲಿಸಿದ್ರು ಅವರ ಅನುಭವದ ಮಾತು ನಿಮಗೆ ಲಾಭವಾಗಬೇಕು. ಅಂತಹ ನಿಟ್ಟಿನಲ್ಲಿ ಇವತ್ತು ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಬಹಳ ಅದೃಷ್ಟ ಇದೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಮನೆಯಿಂದ ಹೊರಡುವಾಗ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಉದ್ಯೋಗ ಆಗಲಿ, ವಿದ್ಯಾರ್ಥಿಗಳ ಜೀವನ ಆಗಲಿ, ಹೊಸದಾಗಿ ಮಾಡುವ ಕೆಲಸ ಕಾರ್ಯಗಳಾಗಲಿ, ನೂತನವಾದಂತಹ ವಸ್ತುಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದಾಗಲಿ, ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಗಾಗಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಒಂದು ಏಲಕ್ಕಿ ಆಗಲಿ ಅಥವಾ ಒಂದು ಕರಿಮೆಣಸಾಗಲಿ, ಏಲಕ್ಕಿ ಅಥವಾ ಕರಿಮೆಣಸು ಇದನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲೋ, ರೈಟ್ ಸೈಡ್ ಪ್ಯಾಂಟಲ್ಲೋ, ಶರ್ಟಲ್ಲೋ ಅಥವಾ ನಿಮ್ಮ ಪರ್ಸಲ್ಲೋ ಇಟ್ಕೊಳ್ಳೋದ್ರಿಂದ ತುಂಬಾ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ.
ವ್ಯಾಪಾರ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ, ಮನೆಯಲ್ಲಿ ನೆಮ್ಮದಿ ಪರವಾಗಿಲ್ಲ, ಹೊರಗಡೆ ಹೋದರೆ ನಿಮಗೆ ಸಿಗುವಂಥ ಸ್ಥಾನಮಾನ ಪರವಾಗಿಲ್ಲ, ಉದ್ಯೋಗದಲ್ಲಿ ಒಂದಷ್ಟು ಪ್ರಗತಿ ಕಾಣುವಂಥದ್ದಿದೆ. ಹೀಗೆ ಹಲವಾರು ವಿಭಿನ್ನ ಆಲೋಚನೆಗಳಲ್ಲಿ ಅಧಿಕವಾದಂಥ ಲಾಭವೇ ಇದೆ. ಬಹುಶಃ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಧನುರಾಶಿಯವರು ನಿಜಕ್ಕೂ ನೀವು ಅದೃಷ್ಟ ಮಾಡಿದ್ದೀರಿ. ಧನುರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಇನ್ನೂ ಯಾರಾದರೂ ಹಿರಿಯರಿದ್ದರೆ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ತದನಂತರ ನೀವು ಮನೆಯಿಂದ ಆಚೆ ಹೊರಟಿದ್ದೆ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಇವತ್ತು ಒಂದು ಅಚ್ಚು ಬೆಲ್ಲ, ಒಂದು ಸ್ವಲ್ಪ ಮೊಸರು ಮತ್ತು ಬೆಲ್ಲವನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಶಿವ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಕರ್ಮಫಲ ದೂರ ಆಗುತ್ತೆ, ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇಟ್ಕೊಳ್ಬೇಕು. ಯಾವುದೇ ಸಮಸ್ಯೆ ಬಂದರೂ ಏನೇ ಆದರೂ ಸಹಿತ ಬಂದದ್ದೇನೇ ಬರಲಿ ವೆಂಕಟರಮಣ ನಿನ್ನ ದಯೆ ಇರಲಿನಪ್ಪ ಅನ್ಬೇಕು. ಯಾಕೆಂದ್ರೆ ಎಲ್ಲ ಕಾಲದಲ್ಲೂ ಎಲ್ಲವೂ ನಮ್ಮಿಂದಲೇ ಆಗೋಲ್ಲ ಅಥವಾ ನಮಗೆ ಬೇಕಾದಂಗೆ ನಡೆಯಲ್ಲ. ಸ್ವಲ್ಪ ವ್ಯತ್ಯಾಸ ಆಗೇ ಆಗುತ್ತೆ. ಅದು ಗ್ರಹಸ್ಥಿತಿಗಳು. ಸಾಕಷ್ಟು ಜ್ಞಾನವಂತರಾಗಿದ್ದು, ಬುದ್ಧಿವಂತರಾಗಿದ್ದು, ಸ್ಥಿತಿವಂತರಾಗಿದ್ದು ಎಲ್ಲ ಥರದಲ್ಲೂ ದೇವರು ನಮಗೆ ಕೊಟ್ಟಿದ್ದಾನೆ ಅಂದ್ರು ಅದರ ಮಧ್ಯದಲ್ಲಿ ಒಂದಷ್ಟು ಸಣ್ಣ ನೋವುಗಳಿದ್ದೇ ಇರುತ್ತೆ. ಏನೇ ನೋವುಗಳಿದ್ರು ಆ ನೋವುಗಳನ್ನ ಪರಿಹರಿಸ್ಕೊಂಡು ಅದಕ್ಕೆ ಸರಿಯಾದ ಸನ್ಮಾರ್ಗದಲ್ಲಿ ನಡೆದ್ರೆ ಅಥವಾ ಒಂದಷ್ಟು ಚಿಂತನೆಯನ್ನ ಸರಿಯಾದ ರೀತಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಕೆಲವೊಮ್ಮೆ ಮಕರ ರಾಶಿಯವರಿಗೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಈ ಮರುವಂತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಹೇಳಿದ ಮಾತನ್ನ ಮರ್ತೋಗ್ತಕ್ಕಂಥದ್ದು, ಮಾಡುವ ಕೆಲಸವನ್ನು ಅಲ್ಲೇ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಚಿಂತನೆ ಮಾಡಿ ಅದನ್ನಲ್ಲೇ ಕೈ ಬಿಟ್ಟು ಮುಂದೆ ನಡೀತಕ್ಕಂಥದ್ದು, ಇಂಥವೆಲ್ಲವೂ ವ್ಯತ್ಯಾಸ ಆಗುತ್ತೆ. ಆದರೆ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ತಗೊಳ್ತಕ್ಕಂಥದ್ದು, ಮುಖ್ಯವಾಗಿ ಪ್ರಾಣದೇವರ ಪ್ರಾರ್ಥನೆ ಅಂದ್ರೆ ಹನುಮನ ಪ್ರಾರ್ಥನೆ ಮಕರ ರಾಶಿಯವರಿಗೆ ಇವತ್ತು ಸಾಕಷ್ಟು ಶ್ರೇಯಸ್ಸನ್ನು ಉಂಟು ಮಾಡ್ತಕ್ಕಂಥದ್ದು. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಒಂದು ಸ್ಥಾನಮಾನ ಮತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿ, ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗುವಂತಹ ಯೋಗ ಲಕ್ಷಣ ಎಲ್ಲವೂ ಸಹಿತ ಗುರುವಿನಿಂದ ನಡೀತಿದೆ. ಹಾಗಾಗಿ ನೀವು ನಂಬಿರ್ತಕ್ಕಂಥ ನಿಮ್ಮ ಧರ್ಮದ ಗುರುಗಳಾಗ್ಲಿ ಅಥವಾ ನಿಮ್ಮ ಗುರುಗಳಾಗ್ಲಿ ನಿಮ್ಮ ಮನೆ ದೇವರನ್ನಾಗ್ಲಿ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ ಸ್ವಲ್ಪ ಮಟ್ಟಿಗೆ 12 ಗಂಟೆವರೆಗೂ ಮಂದಗತಿಯಲ್ಲಿರುತ್ತೆ. 12ರ ನಂತರ ಬಹಳಷ್ಟು ಚುರುಕಾಗಿ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ. ಎಲ್ಲದರಲ್ಲೂ ಲಾಭವನ್ನ ಅಧಿಕವಾಗಿ ಸಿದ್ಧಿಪಡಿಸ್ಕೊಳ್ಳುವಂತ ಅದೃಷ್ಟ ನೆಮ್ಮದಾಗುತ್ತೆ. ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡಬೇಕಾದ್ದು ಮನೆ ದೇವರ ಆರಾಧನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಮನೆ ದೇವರ ಪ್ರಾರ್ಥನೆಯಿಂದಲೇ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಸಾಧ್ಯವಾದರೆ ಒಂದಷ್ಟು ವಿಳೆದೆಲೆ, ಒಂದಷ್ಟು ಜೇನುತುಪ್ಪ, ಒಂದಷ್ಟು ಸಕ್ಕರೆನೋ ಬೆಲ್ಲನೋ, ಅದ್ರ ಜೊತೆಗೆ ಒಂದಿಷ್ಟು ಅಡಿಕೆ, ಇದೆಲ್ಲವನ್ನೂ ಸಹಿತ ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡಿ. ವಿಷ್ಣು ಪಾದದ ಮೇಲೆ ಇಟ್ಟು ಮಹಾಗಣಪತಿನ ಮತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಾಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ, ಎಲ್ಲಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳಿಗೆ ಅನಾರೋಗ್ಯ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ಒಂಚೂರು ಏರುಪೇರು ಆಗ್ತಕ್ಕಂಥದ್ದು, ಇದೆಲ್ಲವೂ ನಡೆಯುತ್ತೆ. ಇಂಥ ಸಮಯದಲ್ಲಿ ಧೃತಿ ಕೆಡ್ದಿರಾ, ನಿಮ್ಮ ಮನಸ್ಸಲ್ಲಿ ಅಧೈರ್ಯ ತಂದುಕೊಳ್ದಿರಾ, ಅಥವಾ ಯಾರೋ ಏನೋ ಅಂತಾರೆ ಅಂತ ಮನಸ್ಸಲ್ಲಿ ಒಂದು ಅಂಜಿಕೆ ತಂದುಕೊಳ್ದಿರಾ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಮ್ಮ ಮನೆ ದೇವರ ಅನುಗ್ರಹ ಬೇಕು. ಸಾಧ್ಯವಾದರೆ ಮನೆ ಮುಂಭಾಗ ಇರ್ತಕ್ಕಂಥ ತುಳಸಿ ಗಿಡಕ್ಕೆ ನಿಮ್ಮ ಕೈಯಿಂದ ಒಂದಷ್ಟು ತುಳಸಿಗೆ ನೀರು ಹಾಕಿ, ಸಾಧ್ಯವಾದರೆ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡೋದ್ರಿಂದ ಎಂಥ ಸಂಕಷ್ಟಗಳಾಗಲಿ, ಎಂಥ ದೋಷಗಳಾಗಲಿ, ಯಾವುದೇ ಅಡೆತಡೆಗಳು ಬಂದರೂ ಅದನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಶಾಂತಿ, ಸಮಾಧಾನವನ್ನು, ನೆಮ್ಮದಿಯನ್ನು ತಾವು ತಂದುಕೊಳ್ತೀರಿ. ಆದರೆ 12ರಿಂದ 4ರವರೆಗೂ, ಮಧ್ಯಾಹ್ನ 12ರಿಂದ 4ರವರೆಗೂ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ.